ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಈ ಅಪ್ಗೋಯಿಂಗ್ ಕಾಂಗ್ರೆಸ್ನ ವಿಚಾರದಲ್ಲಿ ಅನ್ನೋದ್ರ ಡೀಟೇಲ್ಸ್. ಅವತ್ತು ಸಿದ್ದರಾಮಯ್ಯ ಅವರು ತ್ಯಾಗದ ಮಾತು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತ್ಯಾಗದ ಮಾತುಗಳನ್ನು ಆಡ್ತಾ ಇದ್ದಾರೆ. ವೆರಿ ವೆರಿ ಇಂಟ್ರೆಸ್ಟಿಂಗ್. ರಾಜಕೀಯ ಜೀವನದ ಪ್ರತಿ ಹಂತದಲ್ಲೂ ತ್ಯಾಗ ಮಾಡಿ ಬಂದಿದ್ದೀನಿ, ಸರ್ಕಾರ ಉಳಿಸೋದೊಂದೇ ನನ್ನ ಡ್ಯೂಟಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನನಗೆ ಯಾವನ ಬಂಡಾಯ ಕೂಡ ಇಲ್ಲ, ನಾನುಂಟು, ಹೈಕಮಾಂಡ್ ಉಂಟು, ಪಕ್ಷ ಉಂಟು, ಸಚಿವರು, ಶಾಸಕರು, ಕಾರ್ಯಕರ್ತರು ಎಲ್ಲರೂ ಕೂಡ ನನಗೆ ಒಂದೇ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಆಗ್ರಹಿಸಿದ ಸಚಿವರಿಗೆ ಡಿಕೆ ಶಿವಕುಮಾರ್ ಅವರು ತ್ಯಾಗದ ಮಾತುಗಳ ಮೂಲಕ ಸಂದೇಶವನ್ನು ಕೊಟ್ರ ಮತ್ತು ಪದೇ ಪದೇ ತಾವು ಪಕ್ಷಕ್ಕೆ ನಿಷ್ಠ, ಪಕ್ಷಕ್ಕೆ ತಾನು ವಿಧೇಯ ವಿದ್ಯಾರ್ಥಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾನು ಕೊಟ್ಟಿರೋಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮೊದಲಿಂದ ಎಂತೆಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಸೊ ಅದಕ್ಕೆ ನೀವು ಯಾರೆಲ್ಲ ಮಾತು ಕಟ್ಕೊಂಡು ನೀವೆಲ್ಲ ಹೋಗ್ಕೋಬೇಡಿ. ಇಲ್ಲ, ನಾ ಮಾಡ್ಕೊಂಡೇ ಬರ್ತೀನಿ. ಅವಶ್ಯಕತೆ ಏನಿಲ್ಲ, ಜನಕ್ಕೆ ಒಳ್ಳೇದಾಗ್ತಾ ಇದೆಯಾ ಸಾಕು ನನಗೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸುಖೇಶ್. ಅಧಿಕಾರವನ್ನು ಒದ್ದು ತಗೊಳ್ಬೇಕು ಅಂದವ್ರ ಬಾಯಲ್ಲಿ, ಮತ್ತೆ ವಿ ಹ್ಯಾವ್ ಎನ್ ಅಂಡರ್ಸ್ಟ್ಯಾಂಡಿಂಗ್, ವಿ ವಿಲ್ ಬಿ ವೇಟಿಂಗ್ ಫಾರ್ ಇಟ್ ಅಂತ ಹೇಳಿದವ್ರ ಬಾಯಲ್ಲಿ ಈಗ ಸಡನ್ ಆಗಿ ತ್ಯಾಗ ಅಂತ ಮಾತುಗಳು ಬಂದಾಗ ಆಶ್ಚರ್ಯ ಆಗುತ್ತೆ. ಏನು ಈ ಬದಲಾವಣೆಯ ಗುಟ್ಟು, ಯಾವ ಸಂದೇಶವನ್ನ ಯಾರಿಗೆ ರವಾನಿಸಿದ್ರು ಈ ಮೂಲಕ ಅನ್ನೋದು ಕುತೂಹಲ. ಮೊದಲನೇದಾಗಿ ತ್ಯಾಗದ ವಿಚಾರವನ್ನು ಹೇಳ್ತಾ ಇರುವಂತದ್ದು, ತ್ಯಾಗ ಹಿಂದೆ ಸಿಎಂ ಹೇಳಿದ್ರು, ಅಂದ್ರೆ ತ್ಯಾಗಕ್ಕೆ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ರು, ರಾಹುಲ್ ಗಾಂಧಿ ಅವರು ತ್ಯಾಗ ಮಾಡಿದ್ರು, ಅದೇ ರೀತಿ ಎಲ್ಲರೂ ಕೂಡ ತ್ಯಾಗಕ್ಕೆ ಸಿದ್ಧರಿರಬೇಕು ಅನ್ನುವಂಥದ್ದು. ಅದು ಒಂದು ರೀತಿಯ ಕುತೂಹಲ ಆಯ್ತು. ಯಾಕಂದ್ರೆ ಅಧಿಕಾರ ಹಸ್ತಾಂತರದ ವಿಚಾರದ ಸಂದರ್ಭದಲ್ಲಿ ಸಿಎಂ ಅವರ ಬಾಯಲ್ಲಿ ಮಾತು ಬಂತು. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತ್ಯಾಗದ ವಿಚಾರ ಮಾತಾಡಿದ್ರೆ, ಆದ್ರೆ ಅವರು ಮಾತಾಡಿರುವಂತಹ ರೀತಿ ಬೇರೆ ರೀತಿ ಅಂತ ಕಾಣಿಸ್ತಾ ಇದೆ. ಎಲ್ಲ ಹಂತದಲ್ಲೂ ನಾನು ತ್ಯಾಗವನ್ನ ಮಾಡಿಕೊಂಡು ಬಂದಿದ್ದೇನೆ ಅನ್ನುವಂಥದ್ದು. ಅದು ಧರ್ಮಸಿಂಗ್ ಸರ್ಕಾರದ ಅವಧಿಯಲ್ಲಿ ತ್ಯಾಗ ಮಾಡಿದ್ದೆ, ಕಳೆದ ಸಿದ್ದರಾಮಯ್ಯ ಅವರ ಸರ್ಕಾರದ ಅವಧಿಯಲ್ಲಿ ತ್ಯಾಗ ಮಾಡಿದ್ದೆ, ಕಳೆದ ಸರ್ಕಾರದ ಅವಧಿಯಲ್ಲಿ ತ್ಯಾಗ ಮಾಡಿದ್ದೀನಿ, ಪಕ್ಷಕ್ಕೆ ಒಳ್ಳೇದಾಗಲಿಕ್ಕಾಗಿ ಎಲ್ಲ ತ್ಯಾಗವನ್ನು ಮಾಡಿಕೊಂಡಿದ್ದೀನಿ, ಪಕ್ಷವನ್ನು ಉಳಿಸ್ಬೇಕು ಮೊದಲು ಅನ್ನುವ ಮೂಲಕ, ಅಂದ್ರೆ ನಾನು ಈ ಸಾಕಷ್ಟು ತ್ಯಾಗವನ್ನ ಮಾಡಿದ್ದೇನೆ ಅನ್ನುವಂಥ ಸಂದೇಶವನ್ನ, ಅಂದ್ರೆ ನಾನು ತ್ಯಾಗದ ಸಂದರ್ಭದಲ್ಲಿ ಪಕ್ಷನಿಷ್ಠೆಯನ್ನು ಮೆರೆದಿದ್ದೇನೆ ಅನ್ನುವಂಥದ್ದು. ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ನನ್ನ ತ್ಯಾಗದ ಒಂದು ಲೆಕ್ಕಾಚಾರ ಇಷ್ಟು ಹಂತಕ್ಕೆ ಬಂದು ನಿಂತಿದೆ, ಇಷ್ಟೆಲ್ಲ ತ್ಯಾಗ ಮಾಡಿದ್ದೀನಿ ಎನ್ನುವಂಥದ್ದನ್ನ ಹೇಳುವ ಲೆಕ್ಕಾಚಾರದಲ್ಲಿ ದಾಟಿಯಲ್ಲವರು ಹೇಳಿದಂತೆ ಕಾಣಿಸ್ತಾ ಇದೆ. ಬಹುಶಃ ಇನ್ನೂ ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅರ್ಥವೂ ಇರಬಹುದು, ಅಥವಾ ಇಷ್ಟೆಲ್ಲ ತ್ಯಾಗ ಮಾಡಿದಂಥ ಕ್ರೆಡಿಟ್ ಇದೆ ನನಗೆ ಅನ್ನುವಂಥ ಕ್ರೆಡಿಟ್ ಕ್ಲೈಮಿಂಗು ನಮ್ಮ ಮಾತುಗಳು ಇದ್ದಂತೆಯೂ ಕಾಣಿಸ್ತಾ ಇದೆ ಮಾತುಗಳು. ಆದರೆ ಒಂದಂತೂ ಸ್ಪಷ್ಟ, ಇದುವರೆಗೆ ಇಷ್ಟೆಲ್ಲ ತ್ಯಾಗವನ್ನು ಮಾಡಿದ್ದೇನೆ ಅನ್ನುವಂಥದ್ದು ರೀಕಾಲ್ ಮಾಡುವ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡದಂತೆ ಕಾಣಿಸ್ತಾ ಇದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುಖೇಶ್. ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾನು ಕೊಟ್ಟಿರೋಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮೊದಲಿಂದ ಎಂತೆಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಸೊ ಅದಕ್ಕೆ ನೀವು ಯಾರೆಲ್ಲ ಮಾತು ಕಟ್ಕೊಂಡು ನೀವೆಲ್ಲ ಹೋಗ್ಕೋಬೇಡಿ. ಇಲ್ಲ, ನಾ ಮಾಡ್ಕೊಂಡೇ ಬರ್ತೀನಿ. ಅವಶ್ಯಕತೆ ಏನಿಲ್ಲ, ಜನಕ್ಕೆ ಒಳ್ಳೇದಾಗ್ತಾ ಇದೆಯಾ ಸಾಕು ನನಗೆ. ಪಕ್ಷಕ್ಕೋಸ್ಕರ ನಾನು ಈ ರೀತಿಯಲ್ಲಿ ತ್ಯಾಗವನ್ನು ಮಾಡಿದ್ದೀನಿ, ಪಕ್ಷಕ್ಕೆ ನನ್ನ ಕೊಡುಗೆ ಇದು ಅನ್ನೋದನ್ನ ವಿರೋಧಿಗಳಿಗೆ ಕೊಡ್ತಾ ಇರುವಂತಹ ಟಾಂಗ್ ಅಂತಾನೆ ಇದನ್ನ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಇಷ್ಟು ತನಕ ಕೂಡ ನಾವು ನೋಡಿದ್ದೀವಿ ಡಿ ಕೆ ಶಿವಕುಮಾರ್ ಅವ್ರ ಮಾತು ಹೇಗಿತ್ತು ಅಂತ.